ಆ ಏರಿಯಾದಲ್ಲಿ ಜನ ಮನೆಯಿಂದ ಆಚೆಗೆ ಹೋಗೋಕಾಗ್ತಿಲ್ಲ, ಹೊರಗಿಂದ ಬಂದವರು ಏರಿಯಾಗೆ ಬರೋಕಾಗ್ತಿಲ್ಲ. ಯಾಕಂದ್ರೆ ಇಡೀ ರಸ್ತೆ ಅಧ್ವಾನಗೊಂಡಿದ್ದು ವಾಹನ ಸವಾರರು ಹೈರಾಣಾಗಿದ್ದಾರೆ. ಜಲಮಂಡಳಿ ಎಡವಟ್ಟು, ಇಡೀ ಏರಿಯಾಗೆ ದಿಗ್ಬಂಧನ. ಕಾಮಗಾರಿ ಮುಗಿಸಲು ಜಲಮಂಡಳಿ ಬಿಬಿಎಂಪಿ ಗಂಡಾಗುಂಡಿ. ಇದೇನ್ ರಸ್ತೆನೋ ಇಲ್ಲ ಕೆಸರು ಗದ್ದೇನೋ ಅನ್ನುವಷ್ಟು ಅಧ್ವಾನಗೊಂಡಿರೋ ಇದು ಮಾಧವನಗರದ ರಸ್ತೆ. ಸಿಎಂ ಮನೆಗೆ ಕೂಗಳತೆ ದೂರದಲ್ಲಿರೋ ಈ ರಸ್ತೆ ಅಧ್ವಾನ ಎದ್ದಿದೆ. ನೀರಿನ ಕನೆಕ್ಷನ್ಗಾಗಿ ಬಿಡಬ್ಲ್ಯೂಎಸ್ಎಸ್ಬಿ ಮತ್ತು ಪಾಲಿಕೆ ಅಲ್ಲಲ್ಲಿ ರಸ್ತೆ ಆಗದಿದೆ. ಆದರೆ ಸ್ವಂತ ವಾಹನಗಳನ್ನ ಮನೆಯಿಂದ ಆಚೆ ತೆಗೆಯೋಕಾಗ್ತಿಲ್ಲ. ಬಾಡಿಗೆ ವಾಹನಗಳು ಏರಿಯಾಗೆ ಬರ್ತಿಲ್ಲ. ಮಕ್ಕಳನ್ನ ಶಾಲಾ ಬಸ್ಗಳಿಗೆ ಹತ್ತಿಸಲು ಪಕ್ಕದ ಏರಿಯಾಗೆ ಹೋಗ್ತಿದ್ದಾರಂತೆ. ಓಡಾಡೋಕ್ಕೂ ಬರ್ಸಲ್ಲ. ಅದೇನು ಬಿಬಿಎಂಪಿ ಕೆಲಸನೋ ಆಮೇಲೆ ಇಲ್ಲ ಇದು ಬಿಡಬ್ಲ್ಯೂಎಸ್ಎಸ್ಬಿ ಏನೋ ಗೊತ್ತಿಲ್ಲ. ಅಗದಿ ಮಡಗಿದ್ದಾರೆ. ಮಳೆ ಬರ್ತಾ ಇದೆ. ವಯಸ್ಸಾದವ್ರುಗಳು ಭಾಳ ತೊಂದರೆ ಆಗ್ತಾ ಇದೆ. ಗಾಡಿ ಓಡಿಸೋಕ್ಕಂತೂ ವಿಪರೀತ ತೊಂದರೆ ಆಗ್ಬಿಟ್ಟಿದೆ. ಗಾಡಿ ಪಾರ್ಕಿಂಗು ಜಾಗ ಇಲ್ಲ. ಈ ಮಳೆ ಟೈಮ್ನಲ್ಲಿ ಹಳ್ಳದಿಂದ ಗೊತ್ತಾಗಲ್ಲ, ಒಳಗಡೆ ಗಾಡಿಗಳು ಬೀಳ್ತದೆ. 2-3 ಕೆಳಗಡೆ ಬಿದ್ದಿದ್ದಾರೆ ಇಲ್ಲಿ. ಈ ರಸ್ತೆಯಲ್ಲಿ ಬೀಳೋರ ಸಂಖ್ಯೆಯೂ ಕಡಿಮೆ ಇಲ್ಲ. ಜಲಮಂಡಳಿ ವಿರುದ್ಧ ಬೇಸತ್ತಿರೋ ಸ್ಥಳೀಯರು ಆಗಸ್ಟ್ 18ರವರೆಗೂ ಡೆಡ್ಲೈನ್ ಕೊಟ್ಟಿದ್ದಾರೆ. ಸಮಸ್ಯೆ ಬಗೆಹರಿಸದಿದ್ರೆ ಬೃಹತ್ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಚಾಮರಾಜಪೇಟೆಯಲ್ಲಿ ವೈಟ್ ಟ್ಯಾಪಿಂಗ್ ಆಗಿ ರಸ್ತೆಯಾಗಿತ. 8 ತಿಂಗಳಾದರೂ ಮುಗಿಯದ ಕಾಮಗಾರಿ, ಜನರ ಆಕ್ರೋಶ. ಇನ್ನು ಚಾಮರಾಜಪೇಟೆಯಲ್ಲಿ ವೈಟ್ ಟ್ಯಾಪಿಂಗ್ ಹೆಸರಲ್ಲಿ ನಗರದ ಪ್ರಮುಖ ರಸ್ತೆಗಳನ್ನ ಬಿಬಿಎಂಪಿ ಅಗೆದಿದೆ. ಚಾಮರಾಜಪೇಟೆಯ 5ನೇ ಮುಖ್ಯ ರಸ್ತೆಯಲ್ಲಿ ಪೈಪ್ಲೈನ್, ಕೇಬಲ್, ಚರಂಡಿ ಕಾಮಗಾರಿ ಅಂತ ನಾನಾ ನೆಪ ಒಡ್ಡಿ ರಸ್ತೆ ಅಗೆಯಲಾಗಿದೆ. ವ್ಯಾಪಾರವಿಲ್ಲದೆ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಆ ಕಡೆ ಮುಚ್ಚಿದ್ರೆ ಈ ಕಡೆನೂ ಮುಚ್ಚಿದ್ದಾರೆ. ಯಾವ ಕಡೆ ಓಡಾಡೋಣ ನಾವು ಹೇಳಿ? ಬರೋರು ಇವಾಗ ಅಂಗಡಿಗೆ ಬರ್ತಾನೆ ಇಲ್ಲ. ನಮಗೆ ವ್ಯಾಪಾರನೂ ಡಲ್ ಆಗಿದೆ. ಜಲಮಂಡಳಿ ಮತ್ತು ಬಿಬಿಎಂಪಿ ಒಂದಲ್ಲ ಒಂದು ಕಾರಣಕ್ಕೆ ರಸ್ತೆಗಳನ್ನ ಅಗೆದಿದೆ. ಇದರಿಂದ ಸ್ಥಳೀಯರಿಗೆ ನರಕ ದರ್ಶನವಾಗ್ತಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕಾಮಗಾರಿ ಪೂರ್ಣಗೊಳಿಸಬೇಕಿದೆ. ಲಕ್ಷ್ಮೀ ನರಸಿಂಹ ಜೊತೆ ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.